ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಗೊಡ್ಚಿರಣ್ಣಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಹೆಂಗೂ ನಾನು ಗದಗಿಗೆ ಬಂದಿದ್ದೆ, ಹಂಗಾಗಿ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಎಲ್ಲಾದ್ರೂ ಹೋಗ್ ಬರೋಣ ಅಂತ ಹೇಳಿ ಅನ್ನತ್ತಿದ್ರು. ಹಂಗಾಗಿ ಗೊಡ್ಚಿರಣ್ಣ ನೋಡಿದ್ದಿಲ್ಲ ನಾವು. ನಮ್ಮ ಮನೆ ದೇವರು ಸಿಂಟಾನೂರ್ ಈರಣ್ಣ, ಸೊ ಅಲ್ಲಿ ಹೋಗಿದ್ವಿ ನಾವು. ಅದಕ್ಕೆ ಗೊಡ್ಚಿರಣ್ಣ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಸಮೇತ. ನನ್ನ ಹಸ್ಬೆಂಡ್ ಬಂದಿದ್ದಿಲ್ಲ, ಅವ್ರ ಆಫೀಸ್ ಕೆಲಸ ಇತ್ತು, ಹಂಗಾಗಿ ನಾನು ಬಂದಿದ್ನೆ ಅಲ್ವಾ, ಒಂದ್ ಸ್ವಲ್ಪ ಕೆಲಸ ಇತ್ತು. ಸೊ ನಾನು, ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ ಮತ್ತೆ ನನ್ನ ಮಾಮನ್ ಮಗಳು ಮತ್ತೆ ನಮ್ಮ ಪಾಪು ಉಷ್ಟ್ರು ಹೋಗ್ತಾ ಇದೀವಿ ಗೊಡ್ಚಿರಣ್ಣಕ್ಕೆ. ಸೊ ಹೋಗ್ಬೇಕಾದ್ರೆ ಒಂದಿಷ್ಟು ಪ್ಲೇಸ್ ಇದಾವೆ ನೋಡವು ಅಂತಂದ್ರು ನಮ್ ಪರಿಚಯ ಇರೋರು. ಸೊ ಅವ್ರ ಮನಿ ದೇವ್ರು ಗೊಡ್ಚಿರಣ್ಣ, ಹಂಗಾಗಿ ಅವ್ರು ಹೋಗ್ತಾ ಇರ್ತಾರಲ್ವಾ. ಸೊ ಸುತ್ತಲೂ ಯಾವ ಪ್ಲೇಸ್ ಇದಾವ ಮತ್ ನೋಡೋದಕ್ಕೆ ಅಂತ ಕೇಳಿದ್ವಿ. ಅವರು ಈ ತರ ಸಿರಸಂಗಿ ಕಾಳಿಕಾದೇವಿ ದೇವಸ್ಥಾನ ಇದೆ, ಚೆನ್ನಾಗಿದೆ ಅಂತಂದ್ರು. ಹಂಗೆ ಒಂದಿಷ್ಟು ಪ್ಲೇಸು ರೆಕಮೆಂಡ್ ಮಾಡಿದ್ರು. ಸೊ ಹಂಗಾಗಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿವಿ. ಗೊಡ್ಚಿರಣ್ಣ ಹೋಗಕ್ಕಿಂತ ಮೊದ್ಲೇನೆ ಬರ್ತಾವಂತಾವು ಸಿರಸಂಗಿ ಮತ್ತೆ ರಾಮದುರ್ಗ ರೋಡ್ ಅಂತಲೇ. ಸೊ ಫಸ್ಟಿಗೆ ಅಲ್ಲಿ ಹೋಗಿ ಬರೋಣ, ಅತ್ತಾಗೆ ಮುಂದೆ ಅಲ್ವಾ ಗೊಡ್ಚಿ ಅಂತ ಹೇಳಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸಿರಸಂಗಿ ಕಾಳಿಕಾ ದೇವಿ ದೇವಸ್ಥಾನ ನೋಡೋದಕ್ಕೆ. ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ, ಪುರಾತನ ಕಾಲದ್ದು ಚೆನ್ನಾಗಿದೆ ಅಂತಂದ್ರು, ಪವರ್ಫುಲ್ ಅಂತಂದ್ರು. ಸೊ ಹಂಗಾಗಿ ನೋಡೋಣ ಅಂತ ಹೋಗ್ತಾ ಇದ್ದೇವೆ. ಬನ್ನಿ ಯಾವ ತರ ಇದೆ ಅಂತೇಳಿ ನೋಡೋಣ. ಸೊ ಫೈನಲಿ ಬಂದ್ವಿ ಸಿರಸಂಗಿ ಕಾಳಿಕಾ ದೇವಿ ದೇವಸ್ಥಾನಕ್ಕೆ. ಸೊ ಸುತ್ತಲೂ ಈ ತರ ಅಂಗಡಿಗಳಿದಾವೆ. ಸೊ ಈ ಕಡೆ ಎಡಗಡೆ ಹಳ್ಳಿದ್ರೆ ಗುಡಿ ಬರುತ್ತೆ, ನೋಡ್ಬೋದು. ಸಿರಸಂಗಿ ಕಾಳಿಕಾ ದೇವಿ ದೇವಸ್ಥಾನ ಪುರಾತನ ಕಾಲದ್ದು, ಚೆನ್ನಾಗಿದೆ. ಸೊ ನೋಡ್ಬೋದು ಯಾವ ತರ ಇದೆ ಒಳಗಡೆ ಅಂತ ಹೇಳಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ಮೊದ್ಲಿಗೆ ಕಾರ್ ಪಾರ್ಕ್ ಮಾಡಿ ಹೋಗೋಣ. ಸೊ ಇವಾಗ ಕಾರ್ ಪಾರ್ಕ್ ಮಾಡಿದ್ವಿ. ಸೊ ನೋಡ್ಬೋದು ಈ ತರ ಕಾರ್ ಪಾರ್ಕ್ ಮಾಡೋದಕ್ಕೆ ಮುಂದ್ಗಡೆ ಜಾಗ ಇದೆ, ಮತ್ತೆ ಈ ತರ ಅಂಗಡಿಗಳಿದಾವೆ ಸುತ್ತಲೂ. ಸೊ ಫಸ್ಟ್ ಟೈಮ್ ಬಂದಿದ್ದ ಅಲ್ವಾ ದೇವಸ್ಥಾನಕ್ಕೆ, ಸೊ ಹಂಗೆ ಹೆಂಗೆ ದರ್ಶನ ಮಾಡ್ಕೊಳೋದು ಅಂತ ಹೇಳಿ ದೇವಿಗೆ ಉಡಕ್ಕಿ ತಗೊಂಡು ಹೋಗಿ ದರ್ಶನ ಮಾಡ್ಕೊಳೋಣ ಅಂತ ಹೇಳಿ ಉಡಿ ತಗೊಳೋದಿಕ್ಕೆ ಅಂತ ಬಂದಿದೀವಿ. ಸೊ ಬಾಳೆಹಣ್ಣು, ಉದಿನ ಕಡ್ಡಿ ಈ ತರ ಉಡಿ ತಗೊಂಡು ದೇವಸ್ಥಾನದಲ್ಲಿ ಒಳಗೆ ಎಂಟ್ರಿ ಕೊಡ್ತಾ ಇದೀವಿ. ಸೊ ನನ್ನ ಮಗಳು ಒಂದೊಂದು ಸ್ಟೆಪ್ ಹತ್ಕೊಂತ ಹೋಗ್ತಾ ಇದ್ದಾಳೆ. ಅವಳಿಗಂತೂ ತುಂಬಾನೇ ಖುಷಿ ಆಯ್ತು. ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ರೆಡಿಯಾಗಿ ನಿಂತ್ಬಿಟ್ಟಿರ್ತಾಳೆ. ಮಕ್ಕಳು ಹಂಗೆ ಅಲ್ವಾ, ಒಳಗಡೆ ಕೂಡ ಆಗ್ಬಿಡ್ತವೆ. ಸೊ ಹಂಗೆ ನನ್ನ ಮಗಳಿಗೂ ಬೆಂಗಳೂರಲ್ಲಿ ಒಳಗಡೆ ಇದ್ದು ಇದ್ದು ಅವಳಿಗಂತೂ ಬೋರ್ ಆಗ್ತಾ ಇತ್ತು. ಇವಾಗ ಹೊರಗಡೆ ಕರ್ಕೊಂಡ್ ಬಂದಿದ್ವಲ್ಲ, ತುಂಬಾ ಖುಷಿ ಪಡ್ತಾ ಇದ್ಲು ಅವಳು. ಸೊ ಹಂಗಾಗಿ ಅವಳನ್ನ ಮೆಟ್ಲ ಹತ್ತೋದಕ್ಕೆ ಬಿಟ್ಟಿದ್ವಿ. ಸೊ ಎಂಟ್ರಿ ಕೊಡ್ತಾ ಇದೀವಿ. ಈ ತರ ಇದೆ ಎಂಟ್ರಿಯಲ್ಲಿ. ಸೊ ಬನ್ನಿ ಯಾವ ತರ ಇದೆ ಒಳಗಡೆ ಅಂತೇಳಿ ಪೂರ್ತಿ ತೋರಿಸ್ತೀನಿ ದೇವಸ್ಥಾನನ. ಸೊ ಮುಂದ್ಗಡೆ ಈ ತರ ಇದೆ ಕಾಳಿಕಾ ದೇವಿ ದೇವಸ್ಥಾನ, ಪುರಾತನ ದೇವಿ ದೇವಸ್ಥಾನ ಅನ್ಸುತ್ತೆ, ಚೆನ್ನಾಗಿದೆ, ಹಳೆ ಕಾಲದ್ದು. ಸೊ ನೀವೆಲ್ಲಾದ್ರೂ ಹೊರಗಡೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ತರ ಈ ಕಡೆ ಬಂದಿದ್ರೆ ಸಿರಸಂಗಿ ಕಾಳಿಕಾ ದೇವಿ ದೇವಸ್ಥಾನನ ಇನ್ಕ್ಲೂಡ್ ಮಾಡ್ಕೊರಿ, ಚೆನ್ನಾಗಿದೆ. ಸೊ ಬಂದು ದರ್ಶನ ಮಾಡ್ಕೊರಿ ಅಮ್ಮಂದು. ಸೊ ಇಲ್ಲಿ ಫೋಟೋ ಮತ್ತೆ ವಿಡಿಯೋಸ್ ಅಲೋ ಇಲ್ಲ, ಸೊ ಹಂಗಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ ದೇವಿ ಅಮ್ಮಂದು ಫೋಟೋನ ಗರ್ಭಗುಡಿ ಒಳಗಿಂದು. ಸೊ ಹಂಗಾಗಿ ಹೊರಗಡೆ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇಲ್ಲಿ ಪ್ರಸಾದನೂ ಇದೆ, ಸೊ ಅದನ್ನ ಆಮೇಲೆ ತೋರಿಸ್ತೀನಿ. ಮೊದ್ಲಿಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ.
ಅಮ್ಮಗೆ ಉಡಿ ಅಂತದಿದ್ವಲ್ವಾ ಕೊಟ್ಟು ದರ್ಶನ ಮಾಡ್ಕೊಂಡು ಹಂಗೆ ಈ ಕಡೆ ಬಂದ್ರೆ ಇನ್ನೊಂದು ದೇವಸ್ಥಾನ ಇದೆ ಈಶ್ವರದ್ದು. ಸೊ ಅಲ್ಲಿ ಈ ತರ ಬೇರೆ ಬೇರೆ ದೇವ್ರದ್ದು ಕಲ್ಲಿನೊಳಗೆ ಮೂರ್ತಿ ಮಾಡಿದ್ದಾರೆ. ಸೊ ದೇವರು ಸಪ್ತ ಮಾತೃಕೆಯರು. ಸೊ ಇದರ ವಿಶೇಷತೆ ಏನಂತಂದ್ರೆ ಕಲ್ಲಿನೊಳಗೆ ಅವಾಲು ಪುರಾತನ ಕಾಲದಿಂದನೂ ನೀರ್ ಬರ್ತಾ ಇದೆ. ಸೊ ಇವಾಗೂ ಕಾಣ್ತದು. ಸೊ ಹಿಂಗೆ ಈಶ್ವರನ್ ಗುಡಿ ಇದೆ. ಸೊ ಈಶ್ವರನ್ ಮುಂದೆ ನಂದಿನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ತರ ಬೇರೆ ಬೇರೆ ದೇವರದ ಕಲ್ಲಿನ ಮೂರ್ತಿ ಇದೆ. ಸೊ ಈ ತರ ವಿಶೇಷತೆ ಇತ್ತು ಈ ದೇವಸ್ಥಾನದೊಳಗೆ. ಸೊ ಕಲ್ಲಿನೊಳಗೆ ನೀರ್ ಬರ್ತಾ ಇತ್ತು. ಅವಾಗ್ಲೂ ಪುರಾತನ ಕಾಲದಿಂದನೂ ಬರ್ತಾ ಇದೆ ಅಂತೆ, ಹಂಗಾಗಿ ಇವಾಗೂ ಬರ್ತಾ ಇತ್ತು. ಸೊ ಚೆನ್ನಾಗಿದೆ ದೇವಸ್ಥಾನ. ಸೊ ದೇವರ ದರ್ಶನ ಮಾಡ್ಕೊಂಡು ಹಂಗೆ ಬರ್ಬೇಕಾದ್ರೆ ಇಲ್ಲಿ ಅಮ್ಮನ ಗುಡಿ ಇತ್ತು. ಸೊ ಇಲ್ಲಿ ಅಮ್ಮನ ದರ್ಶನ ಮಾಡ್ಕೊಂಡು ಸೊ ಪ್ರಸಾದ ಮಾಡೋದಿಕ್ಕೆ ಅಂತ ಹೇಳಿ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಮ್ಮನ ದರ್ಶನ ಮಾಡ್ಕೊಂಡು ಈ ಕಡೆ ಬಂದ್ರೆ ಸುತ್ತಲೂ ಈ ತರ ಕಾಳಿಕಾ ದೇವಿ ದೇವಸ್ಥಾನ ಸುತ್ತಲೂ ಈ ತರ ಇದೆ. ಸೊ ಇಲ್ಲಿ ಯಾರಾದ್ರೂ ಹರಕೆಯನ್ನ ಕಟ್ಕೊಂಡ್ರೆ ಕಾಯಿ ಕಟ್ಟಿ ಹರಕೆ ತೀರಿಸ್ತಾರೆ ಅನ್ಸುತ್ತೆ. ಸೊ ಹಂಗೆ ಈ ಕಡೆ ಬಂದ್ರೆ ಇಲ್ಲೇ ಪ್ರಸಾದದ ಕೊಠಡಿ ಇದೆ. ಸೊ ನಾವು ಹೋದಾಗೆ ಪ್ರಸಾದನ ಸಿಕ್ತು ನಮ್ಗೆ. ಸೊ ಹಂಗಾಗಿ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂತ ಕುಂತಿದ್ವಿ. ಹಂಗೆ ನನ್ನ ಮಗಳು ಪ್ರಸಾದ ತಿನ್ಕೊಂತ ಆಟ ಆಡ್ತಾ ಇದ್ಲು. ಪ್ರಸಾದ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನನು ಮಾಡ್ಕೊಂಡು ಒಂದಿಷ್ಟು ಫೋಟೋ ಗೀಟೋ ಎಲ್ಲ ತಕೊಂಡು ಇವಾಗ ವಾಪಸ್ಸು ಗೊಡ್ಚಿರಣಕ್ಕೆ ಹೋಗೋಣ. ಹೋಗಬೇಕಾದ್ರೆ ಮತ್ತೆ ಯಾವ ಪ್ಲೇಸ್ ಕಾಣ್ತವೆ ಮತ್ತೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ಮಟ ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.